ನಿಮ್ಮ ಆಶೀರ್ವಾದ ಮತ್ತೆ ಆರೈಕೆ ಇದುವರೆಗೂ ನಮ್ಮ ಮೇಲೆ ಇದೆ, ಇನ್ನು ಮುಂದಕ್ಕೂ ಇರಲಿ ಅಂತ ನಾನು ಆಶಿಸ್ತಾ ಇದ್ದೀನಿ. ನಾವು ಇವಾಗ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಎಲ್ಲರೂ ಗೊತ್ತು ನಿಮಗೆ. ನಮ್ಮ ಬಾಸ್ ಸಿನಿಮಾ ಸ್ಟೇ ಆಗಿತ್ತು. ನಾವು ಸಿನಿಮಾ ರಿಲೀಸ್ ಮಾಡಬಾರ್ದು, ಯಾವುದೇ ಪಬ್ಲಿಸಿಟಿ ಆಗಲಿ ಮತ್ತೊಂದು ಆಗಲಿ. ಸಾಂಗ್ ರಿಲೀಸ್ ಮಾಡಿದ್ವಿ, ರಿಲೀಸ್ ಮಾಡಿದ ಮರುದಿನನೇ ನಮಗೆ ಸ್ಟೇ ಬಂತು. ಯಾವುದೇ ರೀತಿಯಾದಂಥ ಪ್ರಮೋಷನ್ಸ್ ಆಗಲಿ, ಮಾರ್ಕೆಟಿಂಗ್ ಆಗಲಿ, ಹಣಕಾಸಿನ ವ್ಯವಹಾರ ಆಗಲಿ ಯಾವುದು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸ್ಟೇ ಬಂದಿತ್ತು ನಮಗೆ. ಆಕ್ಚುಲಿ ಲಾಸ್ಟ್ ಮಂತ್ ವೆಕೇಟ್ ಆಗ್ಬೇಕಾಗಿತ್ತು. ಕೋರ್ಟ್ ಹಾಲಿಡೇ ಇರೋದ್ರಿಂದ 1 ತಿಂಗಳು ಹಾಲಿಡೇ ಇತ್ತು. 1 ತಿಂಗಳು ಹಾಲಿಡೇ ಇರೋದ್ರಿಂದ ಈ ಸೆಕೆಂಡಿಗೆ ನಮಗೆ ವೆಕೇಟ್ ಆಯ್ತು. ಅದ್ರ ಬಗ್ಗೆ ಹೆಚ್ಚಾಗಿ ನಮ್ಮ ಡೈರೆಕ್ಟರ್ ಮಾತಾಡ್ತಾರೆ ಇವಾಗ. ನಮಸ್ಕಾರ ಎಲ್ಲರಿಗೂ. ಬಾಸ್ ಸಿನಿಮಾದ ಡೈರೆಕ್ಟರ್ ನಾನು ಮಾತಾಡೋದು. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರೋ ಮುಖ್ಯ ಉದ್ದೇಶ ಏನಂದರೆ, ಬಾಸ್ ಸಿನಿಮಾದ ಮೇಲೆ ಶ್ರೀಯುತ ದರ್ಶನ್ ಸರ್ ಅವರು ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ಬೆಂಗಳೂರು ನಗರ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು OS ನಂಬರ್ 2151/2026 ಅಂತ ಸಿವಿಲ್ ಸೂಟ್ ಹಾಕಿದ್ರು. ಪ್ರತಿವಾದಿ 1 ಸಿರಿ ಪ್ರೊಡಕ್ಷನ್ ಮಾಡಿದ್ರು. ಪ್ರತಿವಾದಿ ನಂಬರ್ 2 ನಾನು, ಡೈರೆಕ್ಟರ್ ಲವಾವಿ. ಪ್ರತಿವಾದಿ ನಂಬರ್ 3 ಸೆನ್ಸಾರ್ ಬೋರ್ಡು, ಮತ್ತು 4 ಕರ್ನಾಟಕ ಫಿಲಂ ಚೇಂಬರ್ ಕಾಮರ್ಸು, ಮತ್ತು ಇನ್ನು ಮಿಕ್ಕಂತೆ ಗೂಗಲ್ಲು, ಯೂಟ್ಯೂಬು ಮತ್ತು ಕೆಲವು ಮಾಧ್ಯಮಗಳು ಮತ್ತು ಪ್ರಿಂಟ್ ಮೀಡಿಯಾ ಇದನ್ನು ಮಾಡಿದ್ರು. ಇವರು ಯಾವ್ದು ಫೈಲಿಂಗ್ ಕೇಸ್ ಮಾಡ್ತಾರೆ ಅಂದರೆ 25/3/2026 ಒಂದು ಇಂಜೆಕ್ಷನ್ ಸೂಟ್ ಹಾಕ್ತಾರೆ. ವಾದಿ ಬಂದು ದರ್ಶನ್ ಸರ್ ಅವರು, ಮತ್ತು ವಿಜಯಲಕ್ಷ್ಮಿ ದರ್ಶನ್ನು 2ನೇ ವಾದಿ ಆಗಿರ್ತಾರೆ. ಸೊ ಬೆಂಗಳೂರು ಸಿಟಿ ಸಿವಿಲ್ ಅಂಡ್ ಸೆಷನ್ ಜಡ್ಜ್ ಕೋರ್ಟ್ CCH 16 ಇವರು ತಡೆಯಾಜ್ಞೆ ಕೊಡ್ತಾರೆ 27ನೇ ತಾರೀಕು. ತಡೆಯಾಜ್ಞೆ ಕೊಟ್ಟು ಯಾವುದೇ ಸಿನಿಮಾನ ನಾವು ಎಲ್ಲೇ ಆಗಲಿ ಪ್ರಚಾರ ಮಾಡೋಂಗಿಲ್ಲ, ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಎಲೆಕ್ಟ್ರಾನಿಕ್ ಪ್ರಿಂಟ್ ಯಾವುದೇ ಮೀಡಿಯಾದಲ್ಲಿ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಜೊತೆಗೆ OTTಲೂ ಸ್ಟ್ರೀಮಿಂಗ್ ಮಾಡೋಂಗಿಲ್ಲ, ಮತ್ತು ಯಾವುದು ಥಿಯೇಟರ್ಗಳಲ್ಲೂ ರಿಲೀಸ್ ಮಾಡೋಂಗಿಲ್ಲ ಅಂತ ಕೊಡ್ತಾರೆ. ಸೊ ಕೊಟ್ಟಾದಾದ್ಮೇಲೆ ನಾವು ನಮ್ಮ ವಕೀಲರಾದ, ಹಿರಿಯ ವಕೀಲರಾದ ಮತ್ತು ನಮ್ಮ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದ ವಿವೇಕ್ ಸುಬ್ಬಾರೆಡ್ಡಿ ಸರ್ನ ಎಂಗೇಜ್ ಮಾಡ್ತೇವೆ. ಸೊ ಎಂಗೇಜ್ ಮಾಡಾದಾದ್ಮೇಲೆ ಅವರು ಅಬ್ಜೆಕ್ಷನ್ ಮಾಡ್ತಾರೆ. ಅಬ್ಜೆಕ್ಷನ್ ಹಾಕಿ ಎಲ್ಲ ಅದಾದ್ಮೇಲೆ ನಮಗೂ ಮತ್ತೆ ಅವ್ರಿಗೂ ಆರ್ಗ್ಯುಮೆಂಟ್ ಆಗುತ್ತೆ. ನಂತರ ಆರ್ಡರ್ಸ್ಗೆ ಪೋಸ್ಟ್ಪೋನ್ ಆಗುತ್ತೆ. ಇವತ್ತು ಏನು ದರ್ಶನ್ ಸರ್ ಮತ್ತು ವಿಜಯಲಕ್ಷ್ಮಿ ಮೇಡಮ್ ಅವರು ನಮ್ಮ ಮೇಲೆ ಬಾಸ್ ಚಲನಚಿತ್ರ ರಿಲೀಸ್ ಆಗಬಾರ್ದು ಅಂತ ಮಾಡಿದ್ರು, ಆ ಸ್ಟೇನ ಮೊನ್ನೆ 2/6 ತೆರವುಗೊಳಿಸಿದೆ ನ್ಯಾಯಾಲಯ. ಸೊ ನೀವು ಸಿನಿಮಾ ಬಿಡುಗಡೆ ಮಾಡ್ಬೋದು ಅಂತ. ಇಲ್ಲಿ ಇವರ ಕ್ಲೈಂಟ್ ಅಲ್ಲಿ ಏನು ವಾದ ಪತ್ರದಲ್ಲಿ ಏನು ಏನು ಫ್ಯಾಕ್ಟರ್ಸಿ ಕೇಸ್ ಇತ್ತು ಅಂದ್ರೆ, ಇದು ಸ್ಪೆಷಲ್ CC ನಂಬರ್ 131/2024 ಏನು ರೇಣುಕಾಸ್ವಾಮಿ ಅವರ ಹತ್ಯೆ ಆಗಿರುತ್ತೆ, ಆ ಪ್ರಕರಣ ತಗೊಂಡು ನಾವು ಸಿನಿಮಾ ಮಾಡಿದ್ದೇವೆ. ಮತ್ತೆ ಪರ್ಸನಲ್ ಲೈಫ್ ಬಗ್ಗೆ, ದರ್ಶನ್ ಸರ್ ಪರ್ಸನಲ್ ಲೈಫ್ ಬಗ್ಗೆ ಮಾಡಿದ್ದೀರಾ ಅಂತ ಹೇಳ್ತು. ನಮ್ಮ ನಿಲುವಿತ್ತು, ನಾವು ಮೊದಲೇ ಹೇಳಿದ ಹಾಗೆ ಯಾವುದೇ ಕಾರಣಕ್ಕೂ ನಾವು ಆ ಪ್ರಕರಣ ತಗೊಂಡೆ ಸಿನಿಮಾ ಮಾಡಿಲ್ಲ. ಇದು ಒಬ್ಬ ಡೈರೆಕ್ಟರ್ನ ಕಾಲ್ಪನಿಕ ಕತೆ ಅಂತ ಹೇಳಿ, ಹಾಗಾದ್ರೂ ಅವರು ನಮ್ಮ ಫಸ್ಟ್ ಲುಕ್ ಏನ್ ಬಿಟ್ಟಿದ್ದೋ ಆ ಫಸ್ಟ್ ಲುಕ್ ಅದ್ರ ಬೇಸ್ ಮೇಲೆ ಸ್ಟೇ ತಗೊಂಡಿದ್ರು. ನಂತರ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು ಇದು ಆ ಸಿನಿಮಾ ಅಲ್ಲ, ನಮ್ಮ ಏನು ಫ್ರೀಡಮ್ ಆಫ್ ಸ್ಪೀಚ್ ಇದೆ ಒಬ್ಬ ನಿರ್ದೇಶಕನಿಗೆ, ಸೊ ಅದರ ಮೇಲೆ ನಾವು ಕಥೆಯನ್ನು ಮಾಡಿದ್ದೇವೆ. ಸೊ ಅದನ್ನ ನಾವು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿ ಕೊಟ್ಟಾದ್ಮೇಲೆ ಸ್ಟೇ ತೆರವಾಗಿದೆ. ಜೊತೆಗೆ ನಮ್ಮ ಸಿನಿಮಾ ಬಿಡುಗಡೆಗೆ
ನ್ಯಾಯಾಲಯ ಅನುಮತಿ ಕೊಟ್ಟೈತೆ. ಮನವರಿಕೆ ಏನ್ ಮಾಡ್ಕೊಟ್ರಿ ಕೋರ್ಟ್? ಸರ್, ನಾವು ಕೋರ್ಟ್ಗೆ ಮನವರಿಕೆ ಏನ್ ಮಾಡ್ಕೊಟ್ಟು ಅಂದ್ರೆ, ಇವರು ಹೇಳಿದ್ರು ಇದು ದರ್ಶನ್ ಸರ್ ಅವರ ಪರ್ಸನಲ್ ಲೈಫ್ಗೆ ಎಲ್ಲೋ ಹತ್ರ ಆಗ್ತಾ ಇದೆ, ಕೆಲವು ಸೀನ್ಗಳು ಮತ್ತೆ ಫಸ್ಟ್ ಲುಕ್ ಅಲ್ಲಿ ಏನು ಇದೆ ಅದೆಲ್ಲ ಅಂತ ಹೇಳಿ ನಾವು ಕೋರ್ಟ್ ಮನವರಿಕೆ ಮಾಡ್ದೋ. ಸೊ ಈ ಆಲ್ರೆಡಿ ಸೆನ್ಸಾರ್ ಬೋರ್ಡ್ ನೋಡಿದ್ದಾರೆ, ಸೆನ್ಸಾರ್ ನೋಡಿ ನಮ್ಗೆ ಯು-ಬಾರ್-ಎ ಕೊಟ್ಟಿದ್ದಾರೆ. ಸೊ ನಾವು ಫಸ್ಟ್ ಏನಂದ್ರೆ ಫಿಕ್ಷನಲ್ ಅಂತ ಇದರಲ್ಲಿ ಡಿಸ್ಕ್ಲೈಮರ್ ಅಲ್ಲಿ ಹಾಕ್ತೀವಿ, ಹಾಗಾಗಿ ಅದು ಬರೋದಿಲ್ಲ ಅಂತ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಜೊತೆಗೆ ಇಲ್ಲೇನಾಗುತ್ತೆ ಅಂದ್ರೆ ಒಂದು ಟೆಕ್ನಿಕಲ್ ಪಾಯಿಂಟ್ಸ್ ಇರ್ತೈತೆ. ದರ್ಶನ್ ಸರ್ ಅವರು ವಕಾಲತ್ಗೆ ಸಿಗ್ನೇಚರ್ ಹಾಕಿರ್ತಾರೆ, ಕ್ಲೈಂಟ್ ಅಲ್ಲಿ ಯಾವ್ದು ಪೇಜ್ ಅಲ್ಲಿ ಇರಲಿಲ್ಲ. ನಾವು ಟೆಕ್ನಿಕಲ್ ಗ್ರೌಂಡ್ಸ್ ಅದೊಂದು ಹಿಡ್ದು, ಸೊ ಹಾಗಾಗಿ ಆ ಗ್ರೌಂಡ್ಸ್ ಅನ್ನು ಕನ್ಸಿಡರ್ ಮಾಡಿದ್ದಾರೆ. ಮತ್ತೆ ಟೆಕ್ನಿಕಲ್ ಗ್ರೌಂಡ್ಸ್ ಸೋ ಮೆನಿ ಮಿಸ್ಟೇಕ್ ಇದೆ. ಈಗ ಸೆಕ್ಷನ್ 80 ಕೆಳಗಡೆ ಸೆನ್ಸಾರ್ ಬೋರ್ಡ್ ಅವ್ರಿಗೆ ಫಸ್ಟ್ ನೋಟಿಸ್ ಕೊಡ್ಬೇಕಾಯ್ತು, ಅದನ್ನು ಕೂಡ ಅವ್ರು ಕೊಟ್ಟಿರ್ಲಿಲ್ಲ. ಸೊ ಆ ಪಾಯಿಂಟ್ಸ್ಗಳನ್ನೆಲ್ಲ ನಾವು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟು, ಸೊ ಕೋರ್ಟ್ ಟೆಕ್ನಿಕಲ್ ಗೌರ್ಮೆಂಟ್ ಇವರು ಮಾಡಿರೋಂಥದ್ದು ಈಗ ಸದ್ಯಕ್ಕೆ ನಮ್ಮ ಅವ್ರು ಏನು ಸ್ಟೇ ತಗೊಂಡಿದ್ರು ಒಂದು ಹೈಯೆ ಹಾಕಿ ಸಿನಿಮಾ ಎಲ್ಲೂ ಕೂಡ ಬಿಡುಗಡೆ ಆಗಬಾರ್ದು ಅಂತ ಅದು ತೆರವುಗೊಳಿಸಿದೆ. ಟೆಕ್ನಿಕಲ್ ಗ್ರೌಂಡ್ ಅಲ್ಲಿ ತಗೊಂಡಿದ್ದೀರಾ? ಆದ್ರೆ ಸಿನಿಮಾ ತೋರಿಸೋದು ಅಥವಾ ಇಲ್ಲ, ಅವ್ರು ಕೇಳಿದ್ರು ಸರ್, ಅವರು ಅವರ ವಕೀಲರು, ಹಿರಿಯ ವಕೀಲರು ಅವ್ರನ್ನು ನೇಮಕ ಮಾಡಿದ್ರು. ಅವ್ರ ಹೆಸರು ಹೇಳೋದು ಬೇಡ, ಅವ್ರ ಹಿರಿಯ ವಕೀಲರನ್ನ ನೇಮಕ ಮಾಡಿದ್ರು ಅವರನ್ನು ಕೂಡ. ಸೊ ಅವ್ರನ್ನು ವಾದ ಮಾಡಿದ್ರು. ನಮ್ಮದಿತ್ತು, ನಾವು ಒಂದು ಕಾಲ್ಪನಿಕ ಕಥೆ ಅಂತ ಮಾಡಿದಾಗ ತೋರ್ಸೋ ಅವಶ್ಯಕತೆ ಇಲ್ಲ ಅಂತ ನಮ್ಮ ಕೋರ್ಟ್ ಅಲ್ಲಿ ಅವ್ರು ಹೇಳಿದ್ರು, ಸಿನಿಮಾ ತೋರಿಸಿ ಅಂತ. ನಾವು ಕಾಲ್ಪನಿಕ ಕಥೆ ಸೆನ್ಸರ್ ಇದೆ, ನಾವು ತೋರಿಸೋ ಅವಶ್ಯಕತೆ ಇಲ್ಲ, ಕೋರ್ಟ್ ಅದಕ್ಕೆ ಅನುಮತಿ ಕೊಟ್ಟಿದೆ. ಹೌದು ಸರ್, ಅದು ಗೊತ್ತಿಲ್ಲ ಸರ್, ಅದು ಅವ್ರಿಗೆ ಬಿಟ್ಟಿದೆ ಸರ್, ಎಲ್ಲಿ ಬೇಕಾದ್ರೂ ಹೋಗ್ಬೋದು ಸರ್ ಅವ್ರು, ಅದ್ ನಮ್ಗೆ ಗೊತ್ತಿಲ್ಲ ಸರ್. ಇಲ್ಲ ಇಲ್ಲ, ಡೆಫಿನೆಟ್ಲಿ ಇಲ್ಲ ಸರ್, ಅದು ಅವ್ರ ರೈಟ್ಸ್ ಇದೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾವು ಹೋಗ್ಬೋದು ಸರ್. ಅಲ್ಲ, ಅದ್ ಹೇಗೆ ಹೇಳಕ್ಕಾಗುತ್ತೆ ಸರ್, ಅವರ ಈಗ ನಮ್ಗೆ ನಾವು ಅದನ್ನ ನಾನು ಹೆಂಗ್ ಡಿಸೈಡ್ ಮಾಡಕ್ಕಾಗುತ್ತೆ ಸರ್? ಅದು ಮಾಡಕ್ ಆಗೋದಿಲ್ಲ ಸರ್. ಅವರು ಈಗ ನಾವು ಕೋರ್ಟ್ ಅಲ್ಲಿ ಕೆಲವು ಹೇಳಿದೀವಿ, ಯಾವುದೇ ಒಬ್ಬ ವ್ಯಕ್ತಿಯ ತೇಜೋವಧೆ ಈ ಸಿನಿಮಾದಲ್ಲಿ ಇಲ್ಲ ಅಂತ ನಮ್ಮ ಎಲ್ಲಾನು ನಮ್ಮ ಆರ್ಗ್ಯುಮೆಂಟ್ಸ್ ಅಲ್ಲಿ ಹೇಳಿದ್ದಾರೆ ನಮ್ಮ ವಕೀಲರು. ಹಾಗಾಗಿ ಅವ್ರಿಗೆ ಮನವರಿಕೆ ಆಗ್ಬೋದು, ಒಂದು ಕನ್ನಡ ಸಿನಿಮಾ ಅವರು ಪ್ರೋತ್ಸಾಹ ಕೊಡ್ತಾರೆ ಅನ್ನೋ ನಮ್ಗೆ ನಂಬಿಕೆ ಇದೆ ಸರ್. ಅಲ್ಲ, ಇವಾಗ ನೀವು ನೆಕ್ಸ್ಟ್ ರಿಲೀಸ್ ಪ್ಲಾನ್ ಮಾಡ್ಕೊಂತೀರಾ, ಮತ್ತೆ ಇನ್ನೊಂದ್ಸತಿ ಸ್ಟೇ ಆರ್ಡರ್ ತಗೊಂಡ್ರೆ ಏನ್ ಮಾಡ್ತೀರಾ ಅವಾಗ? ಅದು ನಾವು ಅದಕ್ಕೆ ಅಲ್ಲ, ಈಗ ಆಲ್ರೆಡಿ ನಾವು KV8 ಹಾಕಿದ್ದೇವೆ. ಸೊ ನಾವು ನಮ್ಮ ಲೀಗಲ್ ಟೀಮ್ ಜೊತೆ ಮಾಡಿದ್ದೇವೆ. ಸೊ ನಾವು ಸಿನಿಮಾ ರಿಲೀಸ್ ಮಾಡ್ತೇವೆ, ಅವರು ಹೋಗಲ್ಲ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಇಲ್ಲ ಸರ್, ಅವರು ನಾವು KV8 ಹಾಕಿದ್ದೇವೆ. ಅಲ್ಲ, ಈಗ ನಾವು ಏನಂದ್ರೆ ನಮ್ಗೆ ಯಾರು ಕೂಡ ಅವ್ರ ಕಡೆಯಿಂದ ತೋರ್ಸಿ ಅಂತ ಹೇಳಿಲ್ಲ. ತೋರ್ಸ್ರೆ ಖಂಡಿತ ನಾವು ಸಿನಿಮಾ ತೋರ್ಸಿ ಅಂತ ಹೇಳಿದ್ರೆ ತೋರಿಸ್ತೀವಿ, ಅದ್ರಲ್ಲೇನು ಇಲ್ಲ ಸರ್. ಈಗ ನಿಮ್ಮ ಗಲಾಟೆನಲ್ಲಿ ಮೀಡಿಯಾ ಮೇಲೆ ಅವರು ಸ್ಟೇ ತರ್ತಾರೆ, ಮೀಡಿಯಾದ ಮೇಲೆ ಅದು ಹೇಳ್ರಲ್ಲ, ನಿಮ್ಮಿಂದ ನಾವು ಪ್ರಕೃತಿ ಬರೋದು ತಪ್ಪಲ್ವಾ? ಹಂಗ್ ನೋಡಬೇಕು. ಇಲ್ಲ ಇಲ್ಲ ಇಲ್ಲ, ಅದನ್ನ ನಾವು ತೆರವುಗೊಳಿಸಿದೀವಿ ಸರ್, ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ಸರಿ ಸರ್. ಕನ್ಫ್ಯೂಷನ್ ಅಲ್ವಾ ಇದು? ಬಗೆಹರ್ದಂಗ ಅನ್ಸತ್ತೆ, ಆಗಿದೆಯೋ ಇಲ್ಲೋ ಗೊತ್ತಿಲ್ಲ. ನಾಳೆ ಇನ್ಸಿಡೆಂಟ್ ತಗೊಂಡ್ ಹಾಕಿದ್ರೆ ಏನ್ ಮಾಡ್ತೀರಾ ಅವಾಗ? ಇಲ್ಲ, ನಾವು ನಮ್ಮ ವಕೀಲರ ಜೊತೆ ಎಲ್ಲ ಮಾತಾಡಿದ್ದೇವೆ, KV8 ಹಾಕೊಂಡಿದ್ದೀವಿ. ಭವಿಷ್ಯ ಮುಂದಕ್ಕೆ ಸ್ಟೇ ಸಿಗಲ್ಲ ಅನ್ಕೊಂತೀವಿ, ಅವರೂ ಹೋಗೋದಿಲ್ಲ ಅನ್ನೋ ನಂಬಿಕೆ ಇದೆ. ಶೋ ತೋರ್ಸೋದಕ್ಕೆ ನಾವು ರೆಡಿ ಇದೀವಿ ಸರ್, ಅವ್ರು ಬರ್ಬೇಕಲ್ಲ ಸರ್. ಅಲ್ಲ, ನಾವು ಅವ್ರು ಬರ್ತೀವಿ ಅಂದ್ರೆ ಖಂಡಿತ ತೋರಿಸ್ತೀವಿ. ನಮ್ಮ
ಹೀರೋ ಸರ್ ಕೂಡ ಕೆಲವ್ರ ಜೊತೆ ಮಾತಾಡಿದಾರಂತೆ. ಸೊ ಅದನ್ನ ಡಿಸೈಡ್ ಮಾಡ್ಬೇಕಾಗಿರೋದು ಪ್ರೊಡ್ಯೂಸರ್. ಸೊ ಅವರು ಡಿಸೈಡ್ ಮಾಡಿ ಅಂದ್ರೆ ನಂದೇನ್ ಅಬ್ಜೆಕ್ಷನ್ ಆಸ್ ಅನ್ ಡೈರೆಕ್ಟರ್. ಸೊ ನಾನು ಎಲ್ಲದಕ್ಕೂ ರೆಡಿ ಇದೀನಿ ಸರ್.